ವಾವ್, ಬ್ಯೂಟಿಫುಲ್ ಆಗಿ ಬಂದಿದೆ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಕ್ವಿಕ್ ವಿಡಿಯೋ. ನಾನೀಗ ಆಫೀಸಿಂದ ಬಂದದಷ್ಟೇ. ಬಂದ ಕೂಡಲೇ ಫ್ರಿಜ್ ಅನ್ನು ಚೆಕ್ ಮಾಡಿದೆ ಏನು ಉಂಟಂತ ಊಟ ಮಾಡ್ಲಿಕ್ಕೆ ಇವತ್ತು. ಸೊ ನಿನ್ನ ಮಾಡಿದ್ದು ರೈಸ್ ಮತ್ತೆ ಸಾಂಬಾರ್ ಇತ್ತು. ಸೊ ಎವ್ರಿ ಡೇ ಕುಕ್ ಮಾಡುದು ಅಷ್ಟು ಫೀಸಿಬಲ್ ಅಲ್ಲ, ಯಾಕಂದ್ರೆ ನಾನು ಒಬ್ಬನೇ ಇರೋದು. ಒಮ್ಮೆ ಕುಕ್ ಮಾಡಿದ್ರೆ ನಂಗೆ 2-3 ಡೇಸಿಗೆ ಸಫಿಷಿಯಂಟ್ ಆಗ್ತದೆ. ಬಟ್ ಏನಾದ್ರು ಸೈಡ್ ಡಿಶ್ ಹೊಸತ್ತು ಬೇಕು, ಇಲ್ಲಾಂದ್ರೆ ಊಟ ಮಾಡ್ಲಿಕ್ಕೆ ಬೋರ್ ಆಗ್ತದೆ. ಐ ಹೋಪ್ ಇದು ಸೇಮ್ ಎಲ್ಲರಿಗೆ ಸಹ ಅದೇ ಎಕ್ಸ್ಪೀರಿಯನ್ಸ್ ಅಂತ. ಸೊ ನಾನು ಥಿಂಕ್ ಮಾಡ್ತಾ ಇದ್ದೆ ಏನ್ ಕುಕ್ ಮಾಡುವ, ಏನ್ ಸೈಡ್ ಡಿಶ್ ಮಾಡುವ ಅಂತ. ಸೊ ನನಗೆ ನೆನಪು ಬಂತು, ನನ್ನ ಅಮ್ಮ ಮಾಡ್ತಾ ಇರುವ ಒಂದು ಸ್ಪೆಷಲ್ ಚಿಕ್ಕಮಂಗ್ಳೂರ್ ಸ್ಟೈಲ್ ಎಗ್ ಆಮ್ಲೆಟ್. ಆಕ್ಚುಲಿ ಇದು ನನ್ನ ಅಮ್ಮನ ರೆಸಿಪಿ ಅಲ್ಲ, ನನ್ನ ಅಜ್ಜಿಯ ರೆಸಿಪಿ. ಆಲ್ಮೋಸ್ಟ್ 3 ಜನರೇಷನ್ಸ್ ಪಾಸ್ ಆಗಿದೆ. ಅಜ್ಜಿ ಅವರು ಚಿಕ್ಕಮಂಗ್ಳೂರಲ್ಲಿ ಇರುವಾಗ ಈ ರೆಸಿಪಿಯನ್ನು ಮಾಡ್ತಾ ಇದ್ರು, ಮತ್ತೆ ಅಮ್ಮನಿಗೆ ಪಾಸ್ ಮಾಡಿದ್ದು, ಮತ್ತೆ ಅಮ್ಮ ನಂಗೆ ಪಾಸ್ ಮಾಡಿದ್ದು. ಸೊ ಆಲ್ಮೋಸ್ಟ್ ಇದು 3 ಜನರೇಷನ್ಸ್ ಪಾಸ್ ಆದ ಕಾರಣ ಇದು ಒನ್ ಆಫ್ ದ ಮೋಸ್ಟ್ ಅಥೆಂಟಿಕ್, ಯೂನಿಕ್, ಯಾರು ಟ್ರೈ ಮಾಡ್ಲಿಕ್ಕಿಲ್ಲ ಈ ರೆಸಿಪಿ. ಅಂಡ್ ಇಟ್ಸ್ ಒನ್ ಆಫ್ ದ ಸ್ಪೆಷಲ್ ರೆಸಿಪೀಸ್. ಅಂಡ್ ಮತ್ತೆ ತುಂಬಾ ಕ್ವಿಕ್ ಮತ್ತೆ ಈಸಿಯೆಸ್ಟ್. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಸಹ ಲೈಕ್ ಆಗ್ತದೆ. ಬನ್ನಿ ಬೇಗ ಬೇಗ ಈ ರೆಸಿಪಿ ಟ್ರೈ ಮಾಡೋಣ. ಸೊ ಫಸ್ಟ್ ನಾನೀಗ ಈರುಳ್ಳಿ ಹಾಕಿದ್ದೇನೆ ಬೌಲಲ್ಲಿ, ಮತ್ತೆ ಸ್ವಲ್ಪ ಗ್ರೇಟೆಡ್ ಕೊಕೊನಟ್ ಹಾಕುವ. ತುರಿದು ಇಟ್ಟ ಕೊಕೊನಟ್ ಸಾಕು ಸ್ವಲ್ಪ. ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡುವ. ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಇಲ್ಲದಿದ್ರೆ ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡಬಹುದು. ಯಾಕಂದ್ರೆ ಮನೆಯಲ್ಲಿ ಅಮ್ಮ ಹೋಲ್ ಕಾಶ್ಮೀರಿ ರೆಡ್ ಚಿಲ್ಲಿ ಅನ್ನು ತಗೊಂಡು ಇದನ್ನು ಅವರು ಚಾಪ್ ಮಾಡ್ತಾ ಇದ್ದು. ಸೊ ನಾನು ಅದೇ ಅಥೆಂಟಿಕ್ ರೆಸಿಪಿ ಟೈಪ್ ಅಲ್ಲಿ ಮಾಡ್ತಾ ಇದ್ದೇನೆ. ಸೊ ನಾನು ಹೋಲ್ ಕಾಶ್ಮೀರಿ ರೆಡ್ ಚಿಲ್ಲಿ ಅನ್ನು ಹೀಗೆ ಕಟ್ ಮಾಡ್ತೇನೆ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ. ಇದಕ್ಕೊಂದೀಗ ಮೊಟ್ಟೆ ಮಿಕ್ಸ್ ಮಾಡುವ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್, ಏನು ಜಾಸ್ತಿ ಇಲ್ಲ. ಮಿಕ್ಸ್ ಮಾಡುವ, ಒಳ್ಳೆ ಮಿಕ್ಸ್ ಮಾಡುವ ಇದನ್ನು. ನಾನು ಇವತ್ತು ಕಾಸ್ಟ್ ಐರನ್ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೇನೆ, ಸ್ವಲ್ಪ ಅಥೆಂಟಿಕ್ ಆಗಿರ್ಲಿ ಅಂತ. ಸ್ವಲ್ಪ ಕೊಕೊನಟ್ ಆಯಿಲ್ ಆಡ್ ಮಾಡ್ತಾ ಇದ್ದೇನೆ ಆಮ್ಲೆಟ್ಗೆ. ಬಿಸಿ ಆಗಿದೆ ಫ್ರೆಂಡ್ಸ್. ಈಗ ನಾನು ಮಿಕ್ಸ್ ಮಾಡಿಟ್ಟ ಎಗ್ ಆಮ್ಲೆಟ್ ಅನ್ನು ಹಾಕ್ತಾ ಇದ್ದೇನೆ. ವಾವ್, ಒಳ್ಳೆ ಪರಿಮಳ ಬರ್ತಾ ಉಂಟು. ತೆಂಗಿನಕಾಯಿದು, ರೆಡ್ ಚಿಲ್ಲಿ ಮತ್ತೆ ಆನಿಯನ್ ಹಾಕಿದ್ದು. ಏನಿಲ್ಲ ಫ್ರೆಂಡ್ಸ್, ಇಷ್ಟೇ. ತುಂಬಾ ಈಸಿ ಎಗ್ ಆಮ್ಲೆಟ್ ಮಾಡ್ಲಿಕ್ಕೆ. ಸ್ವಲ್ಪ ಜಸ್ಟ್ ಹೀಗೆ ಸ್ಪ್ರೆಡ್ ಮಾಡಿ, ಇಲ್ಲಾಂದ್ರೆ ಒಂದೇ ಕಡೆಯಲ್ಲಿ ಇದ್ರೆ ಮತ್ತೆ ಎಗ್ ಅನ್ನು ತಿರುಗಿಸುವಾಗ ಅದು ಬ್ರೇಕ್ ಆಗ್ತದೆ. ಸೊ ಸ್ವಲ್ಪ ಈವನ್ಲಿ ಆಗಿ ಸ್ಪ್ರೆಡ್ ಮಾಡಿದ್ರೆ ನಿಮ್ಗೆ ಟರ್ನ್ ಮಾಡ್ಲಿಕ್ಕೆ, ಫ್ಲಿಪ್ ಮಾಡ್ಲಿಕ್ಕೆ ಎಗ್ ಅನ್ನು ತುಂಬಾ ಈಸಿ ಆಗ್ತದೆ ತಿರುಗಿಸುವಾಗ. ಈಗ ನಾವು ಕ್ಲೋಸ್ ಮಾಡುವ, ಸ್ವಲ್ಪ ಟೈಮ್ ಕುಕ್ ಆಗಲಿ. ಸೊ ಫೈನಲಿ ಫ್ರೆಂಡ್ಸ್, ಚಿಕ್ಕಮಂಗ್ಳೂರ್ ಸ್ಟೈಲ್ ಎಗ್ ಆಮ್ಲೆಟ್ ರೆಡಿ ಆಗಿದೆ. ಈಗ ನಾವು ಫ್ರೈಯಿಂಗ್ ಪ್ಯಾನ್ ಇಂದ ಪ್ಲೇಟಿಗೆ ಶಿಫ್ಟ್ ಮಾಡೋಣ. ವಾವ್, ಇದು ಬ್ಯೂಟಿಫುಲ್ ಆಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಆಮ್ಲೆಟ್, ವಾವ್, ಸೂಪರ್, ತುಂಬಾ ಚಂದ ಬಂದಿದೆ. ಯಮ್ಮಿ ಆಗಿದೆ, ಟೇಸ್ಟಿ ಆಗಿದೆ. ಬ್ಯೂಟಿಫುಲ್.